ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿರಿ ಅಂತ ಅಂದ್ಕೊತೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಇವತ್ತು ನಮ್ಮದು ಬೆಳಿಗ್ಗೆನೇ ಕ್ಲೀನಿಂಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಶಿವರಾತ್ರಿ ಬಂತಲ್ಲ, ಅದಕ್ಕೋಸ್ಕರ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ. ನಂದು ಸ್ವಲ್ಪ ಅಡುಗೆ ಮನೆ ಡ್ಯೂಟಿ ಸ್ವಲ್ಪ ಕಡಿಮೆ ಇತ್ತು ಇವತ್ತು, ಹೀಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕತ್ತೀನಿ ಈಗ. ಈ ಥರ ಡೈಲಿ ಒಂದೊಂದು ಎಕ್ಸ್ಟ್ರಾ ಕೆಲಸ ಮನೆ ಕೆಲಸದ ಜೊತೆಗೆ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಟೈಮ್ ಉಳಿತೈತಿ ಡೈಲಿ. ಇಲ್ಲ ಒಮ್ಮೆ ಮಾಡ್ಕೋತ ಕುಂತೀವಿ ಅಂತಂದ್ರೆ ಟೈಮ್ ಸಿಗೋದು ಸ್ವಲ್ಪ ರೇರ್. ಅದಕ್ಕೋಸ್ಕರ ನಾನು ಯಾವಾಗಲೂ ಮುಂಜಾನೆ ಏನಾಗ್ತೈತಿ ಅಷ್ಟು ಆಲ್ಮೋಸ್ಟ್ ಏನೇ ಎಕ್ಸ್ಟ್ರಾ ಕೆಲಸ ಇರ್ತಾವಲ್ಲ, ಬೆಳಿಗ್ಗೆನೇ ಒಂದು ಅರ್ಧ ತಾಸು ಪೌಣ ತಾಸಿನಷ್ಟು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಮತ್ತು ಸಂಜೆನಾಗ ಸ್ವಲ್ಪ ಫ್ರೀ ಅನ್ನಿಸ್ತೈತಿ. ಓದೋಕ್ಕಾಗಿರ್ಬೋದು, ಇಲ್ಲ ಸ್ಟಿಚಿಂಗ್ ಕೆಲಸ ಆಗಿರ್ಬೋದು, ಇಲ್ಲ ಹೊರಗಡೆ ಹೋಗೋದಿತ್ತಂದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲ ನಾವು ಮಧ್ಯಾಹ್ನ ಸಂಜೆಗೆ ಕೆಲಸ ಇಟ್ಕೊಂಡು ಕುಂತ್ವಿ ಅಂದ್ರೆ ಪೆಂಡಿಂಗ್, ಎಲ್ಲಿ ಹೊರಗೆ ಹೋಗೋಕ್ಕೂ ಆಗಲ್ಲ. ಕೆಲಸನೂ ಒಂದೊಂದು ಸರ್ತಿ ಹೊರಗೆ ಹೋದ್ವಿ ಅಂದ್ರೂ ಪೆಂಡಿಂಗ್ ಹಾಗೆ ಉಳಿದ್ಬಿಡ್ತಾವೆ. ಅದಕ್ಕೋಸ್ಕರ ನಾನು ಈ ಥರ ಬೆಳಿಗ್ಗೆನೇ ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಬೆಳಿಗ್ಗೆನೇ ಏನು ಎಕ್ಸ್ಟ್ರಾ ಕೆಲಸ ಇರ್ತೈತಿ ಡೈಲಿ ಒಂದೊಂದು ಏನಾರು ಮಾಡ್ಕೋತಾ ಇರ್ತೀನಿ. ಇವತ್ತು ಶಿವರಾತ್ರಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೀನಿ. ದೇವ್ರ ಮನೆ ಕ್ಲೀನ್ ಆಯಿತು ಆಲ್ಮೋಸ್ಟ್. ಡಬ್ಬಿಗಳೆಲ್ಲ ಒರೆಸ್ಕೊಳ್ಳೋದಾಯಿತು. ಈಗ ಇವನ್ನೆಲ್ಲ ಮೇಲೆ ಇಡಬೇಕಾಗಿತ್ತು, ಅದಕ್ಕೋಸ್ಕರ ಅನೀಶನ ಹೆಲ್ಪ್ ತೊಗೊಂಡೆ. ನಿಮ್ಮೆಲ್ಲರ ಮನೆಯಾಗೂ ಕೂಡ ಶಿವರಾತ್ರಿಯ ಕ್ಲೀನಿಂಗ್ ಸ್ಟಾರ್ಟ್ ಆಗಿರಬೇಕು. ಒಂದೊಂದು ಸರ್ತಿ ಫ್ರಿಜ್ ಕ್ಲೀನ್ ಮಾಡೋದಿರ್ತೈತಿ, ಅಡುಗೆ ಮನೆ ಕಬೋರ್ಡ್ ಕ್ಲೀನ್ ಮಾಡೋವಿರ್ತಾವೆ. ಇವೆಲ್ಲ ಎಕ್ಸ್ಟ್ರಾ ಕೆಲಸ ಇರ್ತಾವೆ, ಹಾಗೆ ಡೈಲಿ ಮನೆಯಾಗ ಇದ್ದೇ ಇರ್ತಾವೆ. ಇದರ ಜೊತೆಗೆ ಗೃಹಿಣಿಯರು ಸ್ಟಡಿ ಕೂಡ ಮಾಡಬೇಕು ಅಂತನ್ನೋರು ಇರ್ತಾರೆ. ಅವರಿಗೆ ಇವೆಲ್ಲ ವಿಡಿಯೋಸ್ಗಳು ಮೋಟಿವೇಟ್ ಆಗ್ತಾವೆ ಅಂತ ಅಂದ್ಕೊಂಡಿನಿ. ಕೆಲಸದ ಜೊತೆಗೆ ನಮ್ಮ ಸ್ಟಡಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನ್ನ ಸ್ಟಡಿ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಈ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಹೆಲ್ಪ್ ಆಗ್ತಾವೆ, ಮೋಟಿವೇಟ್ ಆಗ್ತಾವೆ ಅಂತನ್ನೋದು ನನ್ನ ಭಾವನೆ. ನಾನು ಇದ್ರ ಜೊತೆಗೆ EVS ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಕತ್ತೀನಿ. ಅವುಗಳು ಕೂಡ ಗೃಹಿಣಿಯರಿಗೆ ಅಥವಾ ಜಾಬ್ ಮಾಡೋರಿಗೆ ಯೂಸ್ಫುಲ್ ಆಗ್ತಾವೆ ಅಂತ ನನ್ನ ಭಾವನೆ. ಸ್ವಲ್ಪ ನಡುವಲ್ಲಿ ಒಂದು 10 ದಿವಸ ಡಿಲೇ ಆಯಿತು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು. ಯಾಕಂತ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳೀನಿ, ಮನೆ ಕೆಲಸನೂ ಜಾಸ್ತಿ ಇತ್ತು, ಅದ್ರ ಜೊತೆಗೆ ಸ್ಟಿಚಿಂಗ್ ಕೆಲಸ. ಇದ್ರ ಮಧ್ಯದಲ್ಲಿ ವಿಡಿಯೋಸ್ಗಳನ್ನು ಮಾಡಿಕೊಂಡ್ರೂ ಕೂಡ ಅದನ್ನು ಅಪ್ಡೇಟಾಗಿ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಾಗಲಿಲ್ಲ ಡೈಲಿ. ಹೀಗಾಗಿ ವೇಸ್ಟ್ ಆಗೋಯಿತು. ಇವತ್ತು ಮಧ್ಯಾಹ್ನ ಏನೂ ಓದೋಕ್ಕಾಗಲಿಲ್ಲ. ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿರೋದ್ರಿಂದ ಸುಸ್ತಾಗಿತ್ತು. ಸ್ವಲ್ಪ ನಿದ್ದೆ ಮಾಡಿ ಸಂಜೆನಾಗೆಲ್ಲ ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಈಗ ಓದೋಕ್ಕೆ ಸ್ಟಾರ್ಟ್ ಮಾಡೀನಿ. 6 ಗಂಟೆ ಆಗೈತಿ. 6ರಿಂದ ಎಷ್ಟೊದನ್ನು ಆಗ್ತೈತಿ ನೋಡ್ತೀನಿ. ಸೈಕಾಲಜಿ ಓದ್ಕೋತೀನಿ. ಇದಾದಮೇಲೆ ಮತ್ತು ಸ್ಟಿಚಿಂಗ್ದು ಕೂಡ ಕೆಲಸ ಆಯ್ತು ನಂದು. ಕುಚ್ಚು ಕಟ್ಟಬೇಕು ಇನ್ನೂ ಭಾಳಷ್ಟು ಸ್ಟಿಚಿಂಗ್ ಕೆಲಸ ಅದಾವು. ಅದ್ರ ಜೊತೆಗೇ ನಾನು ಈ ಸ್ಟಡಿ ವ್ಲಾಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಯಾಕಂದರೆ ಇದರಿಂದ ಎಲ್ಲರೂ ಕೂಡ ಮೋಟಿವೇಟ್ ಆಗಲಿ ಅನ್ನೋದೇ ಒಂದು ಕಾರಣ ಅಷ್ಟೇ. ಮನೆ ಕೆಲಸದ ಜೊತೆಗೇ ನಾವು ಸ್ಟಡಿ ಯಾವ ರೀತಿಯಾಗಿ ಮಾಡ್ಬೋದು ಅಂಥೇಳಿ ಮೊದಲಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ 6-7 ತಾಸು ಸ್ಟಡಿ ಮಾಡೋದು ತೋರಿಸೀನಿ. ಬಟ್ ಈಗ ಸ್ವಲ್ಪ ಸ್ಟಡಿದು ಟೈಮಿಂಗ್ ನಂದು ಚೇಂಜ್ ಆಗೈತಿ. ಯಾಕಂದರೆ ವಿಡಿಯೋಸ್ಗಳನ್ನು ಕೂಡ ಮಾಡಬೇಕು ನಾನು, ಅವನ್ನ ಎಡಿಟ್ ಮಾಡಬೇಕು. ಅದ್ರ ಜೊತೆಗೆ ಸ್ಟಿಚಿಂಗ್ ಕೆಲಸ ಮತ್ತು EVS ಮತ್ತು ಮ್ಯಾಥ್ಸ್ನು ಪಾಠಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನಂದು 1-2 ತಾಸು ನನಗೆ ಟೈಮ್ ಕಡಿಮೆ ಬೀಳಾಗ್ತೈತೆ ಅಭ್ಯಾಸಕ್ಕೋಸ್ಕರ.
ಈಗ ಅಪ್ಲಿಕೇಶನ್ ಬಿಟ್ಟರು ಅಂತಂದ್ರೆ ಟಿ ಇ ಟಿ ಎಲ್ಲ ಕೆಲಸವನ್ನು ಬಿಟ್ಟು ಬರೀ ಸ್ಟಡಿ ಕಡೆ ಗಮನ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಮುಂದುವರಿಸ್ತೀನಿ. ಇದು ಎಲ್ಲ ಕೆಲಸದ ಜೊತೆಗೆ ನಂದು 3-4 ತಾಸು ಆರಾಮಾಗಿ ನಾನು ಅಭ್ಯಾಸ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ಬಾಂಡೆ ತಿಕ್ಕೋದು ಮತ್ತು ರೊಟ್ಟಿ ಚಪಾತಿ ಮಾಡಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೆ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ನಾನು. ಕೇಳ್ಕೊತಾನೆ ಅಡುಗೆ ಮಾಡ್ತೀನಿ. ಅಲ್ಲಿನೂ ಕೂಡ ನಾನು ಸ್ವಲ್ಪ ಸ್ಟಡಿ ಆಗ್ತೈತೆ ಅದ್ರ ಜೊತೆಗೇ. ಸ್ವಲ್ಪ ಸೈಕಾಲಜಿ 1-2 ತಾಸು ಸ್ಟಡಿ ಮಾಡಿದಾದಮೇಲೆ ಕುಚ್ಚು ತೊಗೊಂಡಿನೀಗ. ಒಂದು ತಾಸಿನಲ್ಲಿ 1-1.5 ತಾಸಿನಷ್ಟು ಟೈಮ್ ತೊಗೊಂಡು ಈ ಕುಚ್ಚನ್ನು ನಾನು ಮುಗಿಸ್ಬೇಕು. ಯಾಕಂದ್ರೆ ಕಸ್ಟಮರ್ದು ಕೊಡೋದಿರ್ತದಲ್ಲ, ಅದನ್ನು ಕೂಡ ನಾನು ಕರೆಕ್ಟ್ ಟೈಮಿಗೆ ಮುಗಿಸ್ಕೊಡ್ಬೇಕು. ಇದ್ರ ಜೊತೆಗೆ ಬೇರೆ ಬೇರೆನೂ ಅದಾವೆ ಇನ್ನೂ ಕೆಲಸ. ದಿವಸ ಒಂದೊಂದು ಹಿಂಗೆ ಟೈಮ್ ಹಾಕ್ಕೊಂಡು ಒಂದೊಂದೇ ಕುಚ್ಚು, ಇಲ್ಲ ಒಂದು ದಿವಸ ಪಿಕೋ ಫಾಲ್, ಒಂದು ದಿವಸ ಬರೀ ಆಲ್ಟ್ರೇಷನ್, ಇಲ್ಲ ಒಂದು ದಿವಸ ಬರೀ ಬ್ಲೌಸ್, ಈ ರೀತಿಯಾಗಿ ಟೈಮ್ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಕೆಲಸವನ್ನು ಕೂಡ ಮಾಡ್ಕೊಳಕತ್ತೀನಿ. ಮತ್ತು ನಾಳೆಯಿಂದ ಒಂದು ಹೊಸ ಟೈಮ್ ಟೇಬಲ್ ಹಾಕೋಬೇಕು ಅಂದ್ಕೊಂಡಿನಿ. ಈ ಟೈಮಿಗೆ ಈ ಕೆಲಸ ಅಂಥೇಳಿ ಅಂದಾಗ ಮಾತ್ರ ಟೈಮ್ ಟೇಬಲ್ ಪ್ರಕಾರ ಸ್ವಲ್ಪನಾದರೂ ನಾವು ನಡ್ಕೋತೀವಿ. ಇಲ್ಲಾಂದ್ರೆ ಅಡ್ಡದಿಡ್ಡನೇ ಹೋಗ್ತೈತೆ ನಮ್ಮದು ಎಲ್ಲ ದಿನಗಳು. ಯಾವ ಟೈಮಿಗೆ ಏನು ಮಾಡಬೇಕು ಅನ್ನೋದೇ ಇರೋಂಗಿಲ್ಲ. ಟೈಮ್ ಸಿಕ್ಕಂಗೆಲ್ಲ ನಮ್ಮ ಕೆಲಸ ಮಾಡ್ಕೋತಾ ಹೋಗ್ತಿರ್ತೀವಿ. ಅಭ್ಯಾಸಕ್ಕೆ ಇಷ್ಟು ಅಂಥೇಳಿ ಟೈಮ, ಮತ್ತು ಎಡಿಟಿಂಗಾಗಿ ಟೈಮ, ಸ್ಟಿಚಿಂಗಾಗಿ ಟೈಮ, ಮನೆ ಕೆಲಸಕ್ಕಾಗಿ, ಈ ರೀತಿಯಾಗಿ ಸಪ್ರೇಟ್ ಟೈಮ್ ಟೇಬಲನ್ನು ನಾನು ಮಾಡ್ಕೋಬೇಕು ಅಂದ್ಕೊಂಡೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನೊಂದು 2 ದಿವಸದಲ್ಲಿ ನಾನು ಅದನ್ನು ರೆಡಿ ಮಾಡ್ತೀನಿ, ನನ್ನ ಟೈಮ್ ಟೇಬಲನ್ನು. ಅದೇ ರೀತಿ ನೀವು ಮಾಡಬೇಕಂತಲ್ಲ. ಎಲ್ಲರ ಮನೆ ಕೆಲಸನೂ ಕೂಡ ಒಂದೇ ರೀತಿಯಾಗಿರೋಂಗಿಲ್ಲ. ಅವ್ರವ್ರ ಜೀವನಕ್ಕೆ ತಕ್ಕಂಗೆ ಬೇರೆ ಬೇರೆ ಕೆಲಸಗಳಿರ್ತಾವೆ. ನಿಮ್ಮ ಕೆಲಸಗಳಿಗೆ ಅನುಗುಣವಾಗಿ ನಿಮ್ಮ ಟೈಮ್ ಟೇಬಲನ್ನು ಹಾಕೋರಿ. ಈ ಟೈಮಲ್ಲಿ ನಮ್ಮ ಮನ್ಯಾಗ ಗಂಡು ಮಕ್ಳು ಯಾರೂ ಇರೋಂಗಿಲ್ಲ, ಲೇಟಾಗಿ ಬರ್ತಾರೆ ಊಟಕ್ಕೆ. ಹೀಗಾಗಿ ನನಗೆ ಸಂಜೆನಾಗ ಟೈಮ್ ಸಿಗ್ತೈತಿ. ನಿಮಗೆ ಸಂಜೆನಾಗ ಟೈಮ್ ಸಿಗದೇ ಇರ್ಬೋದು. ಮಧ್ಯಾಹ್ನ ಟೈಮ್ ಸಿಕ್ಕಾಗ ನೀವು ಸ್ಟಡಿಯನ್ನು ಬಿಡಬೇಡ್ರಿ. ಅಲ್ಲಿ ನೀವು ಮಧ್ಯಾಹ್ನ ನಿಮ್ಮ ಸ್ಟಡಿಯನ್ನು ಪೂರ್ತಿಯಾಗಿ ಮುಗಿಸ್ಕೋಬೇಕು. ಇನ್ನು ಲಾಸ್ಟ್ ರಾತ್ರಿಯಲ್ಲಿ ಏನು ಮಾಡಬೇಕು, ಎಲ್ಲರದು ಊಟ ಆದಮೇಲೆ ಮನ್ಕೊಳ್ಳೋ ಟೈಮಲ್ಲಿ 10ರಿಂದ 12 ತನಕ ನಿಮ್ಮ ಸ್ಟಡಿ ಟೈಮನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ನಿಮ್ಮ ಮನೆ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊರಿ. ಇವತ್ತು ಬೆಳಗ್ಗೆಯಿಂದ ಫುಲ್ ಹೆವಿ ವರ್ಕ್ ಆಗೈತಿ. ಬೆಳಗ್ಗೆ ಅಡುಗೆ ಕೆಲಸ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಎಡಿಟಿಂಗ್ ಕೆಲಸ ಮಾಡ್ಕೊಂಡಿನಿ. ಅದಾದಮೇಲೆ ಸಂಜೆ ಟೈಮಲ್ಲಿ ಮತ್ತು ಮನೆಯದೆಲ್ಲ ಕಸ ಗುಡಿಸೋದು, ದೀಪ ಹಚ್ಚೋದು ಅದೆಲ್ಲ ಆದಮೇಲೆ 1-2 ತಾಸು ಓದ್ಕೊಂಡೆ. 6ರಿಂದ 8 ತನಕ ಸೈಕಾಲಜಿ ಓದ್ಕೊಂಡಿನಿ. ಅದಾದಮೇಲೆ ಈಗ ಕುಚ್ಚು ಕಟ್ಟಕ್ಕೆ ಕುಂತೀನಿ. ಥ್ರೆಡನ್ನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾರ್ದಾದ್ರೂ ಫೋನ್ ಬಂದಾಗ ಮತ್ತು ಯಾರಾದರೂ ಬಂದಿರ್ತಾರಲ್ಲ ಅವ್ರ ಜೊತೆ ಮಾತಾಡ್ಕೋತಾನೆ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕುಚ್ಚಿನ ಥ್ರೆಡನ್ನು. ಅದಾದಮೇಲೆ ಟೈಮ್ ಸಿಕ್ಕಾಗ ಪಟ್ನೆ ಕುಚ್ಚು ಕಟ್ಟಿ ಮುಗಿಸ್ಬಿಡ್ತೀನಿ. ನೋಡಿರಿ, ಈ ರೀತಿಯಾಗಿ ಕುಚ್ಚು ಹಾಕ್ಕೊಂಡಿನಿ. ಭಾಳ ಸಿಂಪಲ್ ಆದಂತಹ ಕುಚ್ಚು ಡಿಸೈನ್ ಇತ್ತು. ಬೇಬಿ ಕುಚ್ಚಲ್ಲಿ ರೌಂಡ್ ಬೀಡನ್ನು ಹಾಕಿ ಕಟ್ಟಬೇಕಾಗಿತ್ತು. ಇಂಥ ಕುಚ್ಚು ಡಿಸೈನ್ಸ್ ನಾವು 1.5 ಅವರಲ್ಲಿ ಈಸಿಯಾಗಿ ಮುಗಿಸ್ಬೋದು. ಮೊದಲೇ ನಾವು ಥ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂತಂದ್ರೆ 1 ತಾಸಲ್ಲಿ ಆರಾಮಾಗಿ ಮುಗಿಸ್ಬೋದು ನೋಡಿರಿ. ಸ್ವಲ್ಪ ಥ್ರೆಡ್ ಸುತ್ಕೊಳ್ಳೋಕ್ಕೆ ಟೈಮ್ ಬೇಕಾಗ್ತದಷ್ಟೇ. 1.5 ತಾಸಲ್ಲಿ ಆರಾಮಾಗಿ ಫುಲ್ ಥ್ರೆಡ್ ಸುತ್ಕೊಳ್ಳೋದು ಆಗ್ತೈತಿ, ಕುಚ್ಚು ಕಟ್ಟೋದು ಆಗ್ತೈತಿ. ಪೂರ್ತಿಯಾಗಿ ಮುಗಿಸ್ಬೋದು. ಹುಡುಗರದು ಕೂಡ ಎಕ್ಸಾಮ್ ಸಮೀಪ ಬಂದಾವು. ಅವ್ರ ಕಡೆಯೂ ಲಕ್ಷ್ಯ ಕೊಡಬೇಕು. ಹೀಗೆ ನನ್ನ ಕೆಲಸ ಮಾಡ್ಕೋತಾನೆ ಅವರಿಗೆ ಹೇಳ್ಕೊತಾ ಇರ್ತೀನಿ. ಅವ್ರಿಗೆ ಏನು ಬೇಕು ತಿಳಿಲಾರ್ದು ಕೂಡ ಅವರಿಗೆ ತಿಳಿಸ್ಕೊಡ್ತಾನೆ. ಈ ಟೈಮಲ್ಲಿ ನಂದು ಡ್ಯೂಟಿ ಇರ್ತೈತಿ. ಅವ್ರಿಗೆ ಅಭ್ಯಾಸ ಮಾಡ್ಕೋತಾ ನಾನು ಅಭ್ಯಾಸ ಮಾಡ್ತಿರ್ತೀನಿ, ಇಲ್ಲ ನನ್ನ ಸ್ಟಿಚಿಂಗ್ ಕೆಲಸವನ್ನು ಮಾಡ್ತಿರ್ತೀನಿ. ಇದು ಕುಚ್ಚು ಡಿಸೈನ್ ಹಾಕಿ ಎಲ್ಲ ಮುಗಿಸಿ ನಾನು ಕೆಳಗಡೆ ಬರುವಷ್ಟಿಗೆ 10:30 ಆಗಿತ್ತು. ಸ್ವಲ್ಪ ಅಡುಗೆ ಕೆಲಸನೂ ಇತ್ತು. ಹೀಗಾಗಿ 10:30 ಪೌಣೆ 11 ತನಕ ಪಲ್ಯ ಮಾಡಿ ರೆಡಿ ಮಾಡಿಟ್ಟೀನಿ. ನಮ್ಮ ಮನೆಯವ್ರು ಬಂದ್ರಂದ್ರೆ ಊಟಕ್ಕೆ ಕೊಡಬೇಕಷ್ಟೇ. ಪಲ್ಯ ಮಾಡಬೇಕಾಗಿತ್ತು, ಸ್ವಲ್ಪ ಪಿಟ್ಲ ಮಾಡಿ ರೆಡಿ ಮಾಡಿಟ್ಟೀನಿ. ರಾತ್ರಿ ಟೈಮ್ನಾಗ ಅಡುಗೆದು ಅಷ್ಟೊಂದು ಏನು ಕೆಲಸ ಇರೋಂಗಿಲ್ಲ. ಬರೀ ಚಪಾತಿ
ಇಲ್ಲ ಅಂದರೆ ಸ್ವಲ್ಪ ಪಲ್ಯ ಇಷ್ಟೇ ಇರ್ತೈತಿ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಮಾಡಿದ ಪಲ್ಯ ರಾತ್ರಿ ಅಂದ್ರೆ ಮತ್ತು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅದಕ್ಕೋಸ್ಕರ ಫ್ರೆಶ್ ಆಗಿರುವಂಥ ಸ್ವಲ್ಪ ಪಲ್ಯ ಮಾಡಿರ್ತೀನಿ ರಾತ್ರಿ ಟೈಮಲ್ಲಿ. ಪಲ್ಯದೆಲ್ಲ ಕೆಲಸ ಮುಗಿಸಿ ಊಟಕ್ಕೆ ಕೊಟ್ಟು, ನಾನು ಕೂಡ ಊಟ ಇವತ್ತು ಲೇಟ್ ಆಯಿತು, ಜಲ್ದಿ ಮಾಡಿರಲಿಲ್ಲ ಊಟ. ಅಭ್ಯಾಸ ಮಾಡಿ ಅಲ್ಲೇ ಹಾಕೊಂತ ಕುಂತ್ಬಿಟ್ಟೆ. ಹೀಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಅಭ್ಯಾಸ ಮತ್ತು ರಾತ್ರಿದ ಅಭ್ಯಾಸ ಸ್ಟಾರ್ಟ್ ಮಾಡೀನಿ. 11 ಗಂಟೆ ಆಗಿತ್ತು. 6th ಕ್ಲಾಸಿಂದು ನೀರು ಪಾಠ ಸ್ಟಾರ್ಟ್ ಮಾಡೀನಿ ಇವತ್ತು. ಲಾಸ್ಟ್ ಡೇ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕಾಂತಗಳೊಂದಿಗೆ ಆಟ ಅಂತ ಇತ್ತು, ಅಂದ್ರೆ ಮ್ಯಾಗ್ನೆಟ್ ಬಗ್ಗೆ ಇತ್ತು ಟಾಪಿಕ್. ಇವತ್ತು ನೀರು ಪಾಠ ಸ್ಟಾರ್ಟ್ ಮಾಡೀನಿ. ಆಲ್ಮೋಸ್ಟ್ ಮುಗಿತೈತಿ ಇವತ್ತು. ಜಾಸ್ತಿ ನೋಟ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ರೀಡ್ ಮಾಡೋದೈತಿ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಷ್ಟೇ ನೋಟ್ ಮಾಡ್ಕೊಳ್ಳೋದೈತಿ, ಜಾಸ್ತಿ ಇಲ್ಲ. ನೋಟ್ ಮಾಡ್ಕೊಳ್ಳೋದಿಲ್ಲ ಅಂದ್ರೂ ಪ್ರತಿ ಲೈನು ಓದಲೇಬೇಕು. ಯಾಕಂತಂದ್ರೆ ಯಾವ ಲೈನಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅದಂತ ಗೊತ್ತಾಗಂಗಿಲ್ಲ. ಪ್ರತಿ ಲೈನನ್ನು ಓದಿ ನಾವು ತಿಳ್ಕೊಂಡು ನಮಗೆ ಬೇಕು ಅನಿಸಿದ್ರೆ ನೋಟ್ ಮಾಡಿ, ಭಾಳ ಡಿಫಿಕಲ್ಟ್ ಇತ್ತು ಅಂತಂದ್ರೆ ನೋಟ್ ಮಾಡಿ ಇಟ್ಕೋತೀನಿ. ಇಲ್ಲ ರೆಗ್ಯುಲರಾಗಿ ನಮಗೆ ಗೊತ್ತಿರುವಂತಹ ವಿಷಯಗಳು ಮ್ಯಾಟ್ರ್ಗಳೆಲ್ಲ ನಮ್ಗೆ ಗೊತ್ತಿರುವಂಥದ್ದೇ ಇತ್ತು ಅಂತಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋತೀನಿ. ಇನ್ನು ನಮ್ಗೆ 7th 8th 9th ಸ್ವಲ್ಪ ಡೀಪಾಗಿ ಕೊಟ್ಟಿರ್ತಾರೆ, ಅಲ್ಲಿ ಡೀಪಾಗಿ ನಾವು ಸ್ಟಡಿ ಮಾಡಿ ಪೂರ್ತಿಯಾಗಿ ನೋಟ್ಸ್ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ 5th 6th ಕಡಿಮೆ ಐತಿ, ಆದರೂ ಒಂದು ಟೈಮು ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳೇಬೇಕು. ನಾನು ಆಲ್ರೆಡಿ ನೋಟ್ಸನ್ನು PDF ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ 5th ಕ್ಲಾಸಿಂದು. ಬಟ್ ನೀವು ಕೂಡ ಆ್ಯಪ್ ಲಿಂಕನ್ನು ಕೂಡ ಕೊಟ್ಟೀನಿ. ಯಾವ ಆ್ಯಪ್ನಲ್ಲಿ ನಾನು ಬುಕ್ಕನ್ನು ನಾನು ರೀಡ್ ಮಾಡ್ತೀನಿ ಅಂಥೇಳಿ, ಪ್ರೈಮರಿ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ರೀಡ್ ಮಾಡ್ತೀನಿ ಅಂಥೇಳಿ ಆ್ಯಪ್ನ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಟ್ಟೀನಿ. ಅದ್ರ ಬಗ್ಗೆ ನಿಮಗೆ ಬೇಕು ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ್ಯಪ್ ಯಾವುದು ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಬುಕ್ಸ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲಾಗಿ ತೋರಿಸ್ಕೊಟ್ಟಿನಿ ನಾನು. ಅಲ್ಲಿ ನೀವು ನೋಡ್ಕೊರಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 11ರಿಂದ 12-12:30 ತನಕ ನಾನು ನನ್ನ ಮಗ ಇಬ್ಬರು ಕೂಡ ಅಭ್ಯಾಸ ಮಾಡಿದ್ವಿ. ಯಾಕಂದ್ರೆ ನಾಳೆ ಅವನದು ಕೂಡ ಎಕ್ಸಾಮ್ ಸ್ಟಾರ್ಟ್, ಆ್ಯನ್ಯುವಲ್ ಎಕ್ಸಾಮ್. ಫಸ್ಟ್ ಪೇಪರ್ ಕನ್ನಡ ಐತಿ. ಒಂದು ಅಕ್ಷುಂದು ಲೇಟ್ ಆಗದವು, ಮಾರ್ಚ್ 15ರಿಂದ ಸ್ಟಾರ್ಟ್. ಬಟ್ ಇವಂದೆಲ್ಲ ಜಲ್ದಿನೇ ಅದಾವೆ, 9th ಸ್ಟ್ಯಾಂಡರ್ಡ್. ಅದಕ್ಕೋಸ್ಕರ ಜಲ್ದಿನೇ ಅದಾವೆ ಎಕ್ಸಾಮ್. ನಾವು ಅವ್ರ ಜೊತೆ ಕುಂತ್ವಿ ಅಂದ್ರೆ ಅವರು ಕೂಡ ಚೆಂದಾಗಿ ಅಭ್ಯಾಸ ಮಾಡ್ತಾರೆ, ಅವ್ರದ್ದು ಡೈವರ್ಟ್ ಆಗೋಲ್ಲ ಮನಸ್ಸು. ನಾವು ಅವ್ರ ಜೊತೆ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಇಬ್ಬರು ಸೇರಿ ಅಭ್ಯಾಸ ಮಾಡ್ತಿರ್ತೀವಿ ರಾತ್ರಿ ಟೈಮಲ್ಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ. ಮತ್ತು ಹೊಸದಾಗಿ ಯಾರು ನೋಡಾಕ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ಗೃಹಿಣಿಯರು ಕೂಡ ಈ ವಿಡಿಯೋಸ್ಗಳನ್ನು ನೋಡಿ ಮೋಟಿವೇಟ್ ಆಗ್ತಾರಂತ ಅಂದ್ಕೊಂಡಿನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.